ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಟೈಮ್ನಲ್ಲಿ. ಜಾಲತಾಣದ ಮೂಲಕ ಹಣವಂತರಿಗೆ ಗಾಳ ಹಾಕಿ ಹಣ ಪಡೆದು ವಂಚಿಸುತ್ತಿದ್ದ ಕಿರುತೆರೆ ನಟಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮೊದಲಿಗೆ ನಟಿ ಎಂದು ಪರಿಚಯ ಮಾಡಿಕೊಳ್ತಿದ್ದ ವನಿತಾ ಬಳಿಕ ಹಣವಂತರ ಜೊತೆ ಸಲುಗೆ ಬೆಳೆಸಿಕೊಂಡು ಸ್ನೇಹದ ನಾಟಕವಾಡ್ತಿದ್ಲು. ತಾನು ಕಷ್ಟದಲ್ಲಿದ್ದೇನೆ, ಅಡವಿಟ್ಟ ಆಭರಣ ಬಿಡಿಸಿಕೊಳ್ಳಲು ಹಣ ಪಡೆದು ಯಾಮಾರಿಸಿದ್ಲು. ಯುವಕನೊಬ್ಬನ ದೂರಿನ ಬೆನ್ನಲ್ಲೇ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ನಟಿಯನ್ನ ಬಂಧಿಸಿದ್ದಾರೆ. ಒಂದಲ್ಲ ಎರಡಲ್ಲ 100 ಬಾರಿ ಸಂಚಾರ ನಿಯಮ ಉಲ್ಲಂಘಿಸಿದ್ದ ಬೈಕ್ ಮಾಲೀಕನೀಗ ದಂಡ ಕಟ್ಟಿದ್ದಾನೆ. ವಾಹನಗಳ ಮೇಲಿನ ದಂಡ ಪಾವತಿಗೆ ರಿಯಾಯಿತಿ ನೀಡಿದ ಮೇಲೆ 100 ಕೇಸ್ಗಳ ದಂಡವನ್ನ ಬೈಕ್ ಮಾಲೀಕ ಪಾವತಿಸಿದ್ದಾನೆ. 100 ಕೇಸ್ಗಳಲ್ಲಿ ಶೇಕಡಾ 50ರಷ್ಟು ರಿಯಾಯಿತಿ ದರದಲ್ಲಿ 27,500 ರೂಪಾಯಿ ದಂಡ ಕಟ್ಟಿದ್ದಾನೆ. ರಾಜಾಜಿನಗರ ಸಂಚಾರಿ ಠಾಣೆಯಲ್ಲಿ ಸಂಚಾರ ನಿಯಮ ಪಾಲಿಸುವುದಾಗಿ ಪ್ರಮಾಣ ಮಾಡಿದ್ದಾನೆ. ಯುವಕರು ಡೇಟಿಂಗ್ ಮಾಡುವ ಆಪ್ನಲ್ಲಿ ಪರಿಚಯವಾಗಿದ್ದವ ಭೇಟಿ ನೆಪದಲ್ಲಿ ದರೋಡೆ ಮಾಡಿದ್ದಾನೆ. ಸೈಯದ್ ಎಂಬಾತನ ಕಿಡ್ನಾಪ್ ಮಾಡಿದ್ದ ವಾಸಿಂ ದರೋಡೆ ಮಾಡಿದ್ದ. ಇಬ್ಬರು ಪರಿಚಯವಾಗಿ ಕೆಲ ದಿನ ಆಪ್ ಮೂಲಕ ಚಾಟಿಂಗ್ ಮಾಡಿದ್ರು. ಸೈಯದ್ನನ್ನ ಭೇಟಿ ಮಾಡಲು ಕರೆಸಿ ಕಿಡ್ನಾಪ್ ಮಾಡಿದ್ರು. ಚಾಕುವಿನಿಂದ ಇರಿಯುತ್ತೇವೆ ಎಂದು ಬೆದರಿಸಿ ಹಣ, ಮೊಬೈಲ್ ದೋಚಿದ್ದ ಇಬ್ಬರನ್ನ ಸಂಪಿಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಟೀಮ್ನಿಂದ ಸುಲಿಗೆ ಪ್ರಕರಣ ತನಿಖೆ ಚುರುಕುಗೊಂಡಿದೆ. ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತು ಉಳಿದ ಇಬ್ಬರು ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ಮಡಿವಾಳ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹೇಶ್ ಕನಕಗಿರಿ, ಕುಪೇಂದ್ರ ಹಾಗೂ ವಸಂತ್ ಕುಮಾರ್ರ ಮೊಬೈಲ್ ಫೋನ್ ಟೆಕ್ನಿಕಲ್ ಅನಾಲಿಸಿಸ್ ನಡೆಸಲು ಎಫ್ಎಸ್ಎಲ್ಗೆ ರವಾನಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಸ್ಟಾಕ್ ಇಟ್ಟಿದ್ದೀವಿ ಅಂತ ಆರೋಗ್ಯ ಇಲಾಖೆ ಹೇಳ್ತಿದೆ. ಆದರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಾತ್ರ ಜನರಿಗೆ ಔಷಧಿಗಳೇ ಸಿಗ್ತಿಲ್ಲ. ಮೆಡಿಸಿನ್ ಇಲ್ಲ ಅಂತ ರೋಗಿಗಳನ್ನ ಸಿಬ್ಬಂದಿ ವಾಪಸ್ ಕಳಿಸ್ತಿದ್ದಾರೆ. ಹೊರಗೆ ಹಣ ಕೊಟ್ಟು ಮಾತ್ರೆ, ಸಿರಪ್ ಖರೀದಿಸೋ ಪರಿಸ್ಥಿತಿ ಎದುರಾಗಿದೆ ಅಂತ ರೋಗಿಗಳು ಕಿಡಿಕಾರಿದ್ರು. ಈ ಮಗುಗೆ ಹುಡ್ದಾಗಿಂದ ಬರ್ತಾನೆ ಇದ್ದೀವಿ. ಕೆಲವು ಐಟಮ್ ಡಾಕ್ಟ್ರುಗಳು ಬರೀತಾರೆ, ಇಲ್ಲಿ ಇಲ್ಲ ನೀವು ಆಚೆ ಹೊರಗಡೆ ತೊಗೊಬೇಕು ಅಂತ ಹೇಳ್ತಾರೆ. ಇಲ್ಲಿ ಗೋರ್ಮೆಂಟು ಅಂತ ಹೇಳ್ತಾರೆ. ಮತ್ತು ಏನು ಇದು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಅವ್ರೊಂದು ಬರೆಯೋದೇ ಒಂದು, ಇವರು ಹೇಳೋದೇ ಒಂದು. ಬಡವರು ಎಲ್ಲಿ ಹೋಗ್ಬೇಕು ನಾವು?